ಕೋಲ್ಕತ್ತಾ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಗೆ ಕಳಂಕ ಎದುರಾಗಿದೆ. ಏಟು ಆರೋಪಿಯಾಗಿರುವಂತಹ ಆರೋಪಿ ಏನಿದ್ದಾನೆ ಈತ ಬಾಗಲಕೋಟೆ ಮೂಲದವನು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಡೀ ದೇಶ ಈ ಒಂದು ಪ್ರಕರಣವನ್ನ ಕಂಡು ತಲೆ ತಗ್ಗಿಸಿತ್ತು. ಅತ್ಯಾಚಾರ ಎಸಗಿದಂತಹ ಒಬ್ಬ ಆರೋಪಿ ಏನಿದ್ದಾನೆ, ಈ ಆರೋಪಿಗಳಲ್ಲಿ ಏಟು ಆರೋಪಿ ಏನಿದ್ದಾನೆ ಈತ ಬಾಗಲಕೋಟೆ ಮೂಲದವನು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಮೂಲದ ಪರಮಾನಂದ ಟೋಪಣ್ಣವರ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬರ್ತಾ ಇದೆ. ಪರಮಾನಂದ ಮೂಲತಃ ಲೋಕಾಪುರ ಪಟ್ಟಣದ ನಿವಾಸಿ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಈತ ವಾಸ ಮಾಡ್ತಾ ಇದ್ದಾನೆ. ಆದರೆ ವಿದ್ಯಾಭ್ಯಾಸಕ್ಕಾಗಿ ಕೋಲ್ಕತ್ತಾದ ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಗೆ ಈತ ಸೇರ್ಕೊಂಡಿದ್ದ. ಆದರೆ ಈತನಿಂದ ಇದೀಗ ಇಡೀ ಬಾಗಲಕೋಟೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇಡೀ ಬಾಗಲಕೋಟೆಗೆ ಈತನಿಂದ ಕಳಂಕ ಎದುರಾಗ್ತಾ ಇದೆ. ಇಡೀ ದೇಶವೇ ಈ ಒಂದು ಪ್ರಕರಣದಿಂದ ತಲೆ ತಗ್ಗಿಸಿತ್ತು. ಈ ಪ್ರಕರಣವನ್ನ ಕಂಡು ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಇದೀಗ ಕೋಲ್ಕತ್ತಾದಲ್ಲಿ ಎದುರಾಗಿದ್ದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಬಾಗಲಕೋಟೆಗೆ ಕಳಂಕ ತರುವಂತಹ ಕೆಲಸ ಈತನಿಂದ ಆಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಏಟು ಆರೋಪಿ ಬಾಗಲಕೋಟೆ ಮೂಲದವನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪರಮಾನಂದ ಟೋಪಣ್ಣವರ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬರ್ತಾ ಇದೆ. ಇನ್ನು ಈ ಪರಮಾನಂದ ಮೂಲತಃ ಲೋಕಾಪುರ ಪಟ್ಟಣದ ನಿವಾಸಿ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದವನು. ವಿದ್ಯಾಭ್ಯಾಸಕ್ಕೆ ಅಂತ ಕೋಲ್ಕತ್ತಾದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗೆ ಸೇರಿದ್ದ. ಆದರೆ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈತ ಏಟು ಆರೋಪಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈತನಿಂದ ಬಾಗಲಕೋಟೆಗೆ ಕೆಟ್ಟ ಹೆಸರು ಬಂತು ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ.